our YouTube channel. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಫಿಟ್ನೆಸ್ ಚಾಲೆಂಜ್ ಡೇ 41. ಎಂದಿನಂತ ಇವತ್ತು ಕೂಡ ನಾನು 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸೊ ಆ್ಯಸ್ ಯೂಶುವಲ್ ಇವತ್ತು ಕೂಡ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ ಟಾಪಿಕ್ ಏನಪ್ಪ ಅಂತಂದರೆ, ತುಂಬ ಜನಕ್ಕೆ ಈ ಕಾಯಿಲೆ ಬಂದಿರುತ್ತೆ, ಬಟ್ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರೋದೇ ಇಲ್ಲ. ಹಾಗೆ ಈ ಕಾಯಿಲೆನ ಸೈಲೆಂಟ್ ಕಿಲ್ಲರ್ ಅಂತ ಕೂಡ ಕರೀತಾರೆ. ಯಾವುದಪ್ಪ ಈ ಕಾಯಿಲೆ ಅಂತಂದರೆ IBP. ಗೆಳೆಯರೆ, ಕ್ಲಾಸಿಗೆ ರೀಚ್ ಆದೆ. ಎಂದಿನಂತೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇವತ್ತಿನ ಟಾಪಿಕ್ಕು IBP. ನಾರ್ಮಲಾಗಿ ಈ ಕಾಯಿಲೆ ತುಂಬ ಜನರಲ್ಲಿ ಇರುತ್ತೆ, ಬಟ್ ಏನಂದರೆ ಯಾರೂ ಟೆಸ್ಟ್ ಮಾಡಿಸಿರಲ್ಲ. ಸೊ ಬಟ್ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸಿ ನೋಡಿದ್ರೆ ನಮ್ಮದು BP 160/100 ಇರುತ್ತೆ. ಇನ್ ಕೇಸ್ ನಿಮ್ಮ BP ಐಯಲ್ಲಿದ್ದರೆ ಡೋಂಟ್ ವರಿ, ನೀವೇನು ಅದ್ರ ಬಗ್ಗೆ ಹೆದರ್ಕೊಳ್ಬೇಡಿ. ಯಾಕೆ ಅಂತಂದರೆ ಇದಕ್ಕೆ ಮದ್ದಿದೆ. ಡಾಕ್ಟರ್ ಸಲಹೆ ತೊಗೊಂಡು ನೀವು ಟ್ಯಾಬ್ಲೆಟ್ಸ್ನ ಸ್ಟಾರ್ಟ್ ಮಾಡ್ಬೋದು. ಇನ್ ಕೇಸ್ ಯಾರೆಲ್ಲ ಹಿಂಗಾಗಿದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕೆ ಅಂತಂದರೆ ಇವತ್ತು ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ಸ್ ಕೂಡ ಸಿಗುತ್ತೆ. ಸೊ BPನ ಕಂಟ್ರೋಲ್ ಮಾಡಲಿಕ್ಕೆ ಯಾವೆಲ್ಲ ಆಸನಗಳು ಮಾಡಬೇಕು, ಯಾವುದೆಲ್ಲ ಫುಡ್ನ ತೊಗೊಬೇಕು, ನಮ್ಮ ದೈನಂದಿನ ಚಟುವಟಿಕೆ ಯಾವ ರೀತಿ ಇರಬೇಕು ಅಂತ ಕಂಪ್ಲೀಟ್ ಎಕ್ಸ್ಪ್ಲೇಷನ್ಸ್ನ ನಾನು ಕೊಟ್ಟಿರ್ತೀನಿ. ಹಾಗಾದರೆ ನಾವು ತಿಳ್ಕೊಬೇಕಾಗಿರೋದು IBP ಅಂದರೆ ಏನು, ರಕ್ತದೊತ್ತಡ ಎಂದರೆ ಏನು. ಸ್ನೇಹಿತರೆ, ಬಹಳ ಸರಳವಾಗಿ ಹೇಳಬೇಕು ಅಂತ ಅಂದರೆ, ಎಲ್ಲರ ಮನೆಯಲ್ಲೂ ನೀರು ಪೈಪ್ ಇರುತ್ತೆ. ಆ ನೀರು ಪೈಪಲ್ಲಿ ನೀರು ಹರಿಬೇಕಾದ್ರೆ ಒಂದು ಒತ್ತಡ ಇರುತ್ತೆ. ಅದೇ ರೀತಿ ನಮ್ಮ ಹೃದಯ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಕಳಿಸ್ಬೇಕಾದ್ರೆ ರಕ್ತನಾಳಗಳ ಒಳಗಡೆ ಒಂದು ಒತ್ತಡ ಉಂಟಾಗುತ್ತೆ. ಅದನ್ನೇ ರಕ್ತದೊತ್ತಡ ಅಂತಾರೆ, ಬ್ಲಡ್ ಪ್ರೆಷರ್. ಸ್ನೇಹಿತರೆ, ಬ್ಲಡ್ ಪ್ರೆಷರ್ನ ಯಾವ ರೀತಿ ಅಳಿತಾರೆ ಅಂತ ಏನಾದರೂ ನಿಮಗೆ ಗೊತ್ತಾ? ರಕ್ತದೊತ್ತಡನ 2 ಸಂಖ್ಯೆಗಳ ಮೂಲಕ ಅಳಿತಾರೆ. ಉದಾಹರಣೆಗೆ 120/80 mmHg ಮೊದಲ ಸಂಖ್ಯೆ, ಅದನ್ನು ನಾವು ಸಿಸ್ಟಾಲಿಕ್ ಅಂತ ಕರಿತೀವಿ. ಅಂದರೆ ಹೃದಯ ರಕ್ತವನ್ನು ಪಂಪ್ ಮಾಡುವಾಗ ಇರುವ ಒತ್ತಡ. ಎರಡನೇ ಸಂಖ್ಯೆ ಡಯಾಸ್ಟಾಲಿಕ್, ಅಂದರೆ ಹೃದಯ ವಿಶ್ರಾಂತಿಯಲ್ಲಿರುವಾಗ ಇರುವಂಥ ಒಂದು ಒತ್ತಡ. ಹಾಗಂದರೆ IBP ಅಂದರೆ ಏನು? IBP ಅಂತಂದರೆ ನಾರ್ಮಲ್ಗಿಂತ ನಿಮ್ಮ ರಕ್ತದೊತ್ತಡ ಜಾಸ್ತಿ ಇರೋದಕ್ಕೆ IBP ಅಂತ ಹೇಳ್ತಾರೆ. IBP ಏಕೆ ಬರುತ್ತೆ? IBP ಆ್ಯಕ್ಚುಲಿ ನಿಮಗೆ ಬರೀ ಒಂದೇ ಒಂದು ರೀಸನಿಂದ ಬರೋಲ್ಲ, ತುಂಬ ಕಾರಣಗಳಿಂದ ಬರುತ್ತೆ. ಮೇ ಬಿ ನೀವು ಜಾಸ್ತಿ ಸಾಲ್ಟ್ ತಿನ್ನೋದು, ವ್ಯಾಯಾಮ ಮಾಡ್ದಲೇ ಇರೋದು, ಜಾಸ್ತಿ ವೆಯ್ಟ್ ಇರೋದು, ಮತ್ತು ಮಾನಸಿಕ ಒತ್ತಡ, ಧೂಮಪಾನ ಮಾಡೋದ್ರಿಂದ ಇರ್ಬೋದು, ನಿದ್ದೆ ಕಮ್ಮಿ ಮಾಡೋದ್ರಿಂದ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಇದ್ದರೂ ಅದು ಕೂಡ ಅದರಿಂದನೂ ಕೂಡ ಬರ್ಬೋದು. ಇನ್ ಕೇಸ್ ನಿಮ್ಗೇನಾದರೂ IBP ಇದೆ ಅಂತಂದರೆ ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಅಂತಂದರೆ, ಸಾಮಾನ್ಯವಾಗಿ ತಲೆನೋವು ಬರುತ್ತೆ, ತಲೆ ಸುತ್ತಾಗುತ್ತೆ, ಆಯಾಸ ಆಗುತ್ತೆ, ಮತ್ತು ಕಣ್ಣಿನ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಉಸಿರಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ. ಇಂಥ ಲಕ್ಷಣಗಳು ಹೆಚ್ಚಾಗಿ IBP ಇರೋರಿಗೆ ಬರುತ್ತೆ. ಈ ಲಕ್ಷಣಗಳು ಇದ್ದರೆ ಮಾತ್ರ ಬರುತ್ತೆ ಅಂತ ಅಂದ್ಕೊಂಬೇಡಿ. ಮೇ ಬಿ ಅದು ಒಂದು ರೀಸನ್ ಇರ್ಬೋದು. ಸೊ ಹಾಗಾಗಿ ನೀವು BPನ ಆವಾಗವಾಗ ಟೆಸ್ಟ್ ಮಾಡ್ಕೊತಾ ಇರಬೇಕು. ಇನ್ ಕೇಸ್ BPನ ನೀವು ನೆಗ್ಲೆಕ್ಟ್ ಮಾಡಿದರೆ ತುಂಬ ಅಪಾಯಕಾರಿಯಾಗುತ್ತೆ. ಯಾಕೆಂತಂದರೆ ಮೊದಲಿಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹಾರ್ಟ್ಗೆ, ಅದಾದಮೇಲೆ ಮೆದುಳಿಗಾಗುತ್ತೆ, ಕಣ್ಣಿನ ಮೇಲೆ ಆಗುತ್ತೆ, ಮತ್ತು ಮೂತ್ರಪಿಂಡದ ಮೇಲೂ ಕೂಡ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ IBPನ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಇನ್ ಕೇಸ್ ನಿಮಗೆ IBP ಬಂದಿದೆ ಅಂತ ಭಯ ಪಡ್ಕೊಳ್ಳೋಕೆ ಹೋಗಬೇಡಿ, ಬಟ್ ಅದನ್ನು ನಿರ್ಲಕ್ಷಣೆ ಮಾಡಬೇಡಿ. ಸೊ ಸರಿಯಾದ ಟೈಮ್ಗೆ ಊಟ ಮಾಡಿ, ಸರಿಯಾಗಿ ಯೋಗ ಮಾಡಿ, ಪ್ರತಿನಿತ್ಯ ಸ್ವಲ್ಪ ನಡೀರಿ, ಹಾಗೆ ವೈದ್ಯರು ಕೊಟ್ಟಿರುವಂಥ ಸಲಹೆಯನ್ನು ತಗೊಳ್ಳಿ. ಇನ್ ಕೇಸ್ IBP ಬರಬಾರ್ದು ಅಥವಾ ಆಲ್ರೆಡಿ ಬಂದಿದೆ ಅಂದರೆ ನೀವು ಯಾವುದೆಲ್ಲ ಆಹಾರನ ತಿನ್ನಬೇಕು ಅಂತಂದರೆ, ಅತಿ ಹೆಚ್ಚು ನೀವು ಸೊಪ್ಪುಗಳನ್ನ ತಿನ್ನಿ. ಕ್ಯಾರೆಟು, ಸೌತೆಕಾಯಿ, ಟೊಮೊಟೊ, ಹಾಗೆ ಸೇಬು, ಬಾಳೆಹಣ್ಣು, ಕಿತ್ತಳೆಹಣ್ಣು, ಬಾದಾಮಿ, ಕಾಳುಗಳು, ಹಾಗೆ ಅತಿ ಹೆಚ್ಚು ನೀರನ್ನ ಸೇವನೆ ಮಾಡಿ. ಯಾವುದೆಲ್ಲ ಫುಡ್ನ ತಿನ್ನಬಾರ್ದು ಅಂತಂದರೆ, ಜಾಸ್ತಿ ಉಪ್ಪಿರೋದನ್ನು ತಿನ್ನಬೇಡಿ, ಮತ್ತು ಖಾರ ಇರಬಾರ್ದು, ಹಾಗೆ ಜಾಸ್ತಿ ಆಯಿಲಲ್ಲಿ ಬಾಯ್ಲ್ ಮಾಡಿರ್ತಾರಲ್ಲ ಆ ಫುಡ್ನು ತಿನ್ನಬೇಡಿ. ಜಂಕ್ ಫುಡ್ಡು, ಇನ್ ಕೇಸ್ ತಂಪು ಪಾನೀಯಗಳನ್ನೇನಾದರೂ ಕುಡಿತಿದ್ರೆ ದಯವಿಟ್ಟು ಅದನ್ನು ಜಾಸ್ತಿ ಕುಡಿಯೋಕೆ ಹೋಗಬೇಡಿ, ಮತ್ತು ಜಾಸ್ತಿ ಸ್ವೀಟ್ನು ತಿನ್ನೋಕೆ ಹೋಗಬೇಡಿ. ತುಂಬ ಜನ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂತಂದರೆ, ನನಗೆ ತಲೆನೋವು ಬರಲ್ಲ, ಹಂಗಾದ್ರೆ ನನಗೆ BP ಇರಲ್ಲ, ಬರೀ ಟ್ಯಾಬ್ಲೆಟ್ ತೊಗೊಂಬಿಟ್ರೆ ಸರಿಯಾಗುತ್ತೆ, ನಾನು ಏನು ಬೇಕಾದರೂ ತಿನ್ಬೋದು ಅಂತ ತಿಳ್ಕೊಂಡಿರೋದು. ಆಮೇಲೆ ಟ್ಯಾಬ್ಲೆಟ್ ತೊಗೊತಿರ್ತೀರ, ಆಮೇಲೆ ನಾರ್ಮಲ್ ಅನಿಸ್ಬಿಡುತ್ತೆ, ಆವಾಗ ನಾನು ಇವಾಗ ನಾರ್ಮಲ್ ಆಗಿದ್ದೀನಿ ಅಂದ್ಬಿಟ್ಟು ಸ್ಟಾಪ್ ಮಾಡೋದು. ಇದನ್ನು ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಡಾಕ್ಟ್ರ್ ಹತ್ರ ಸಲಹೆ ತೊಗೊಂಡು ಆಮೇಲೆ ಸ್ಟಾಪ್ ಮಾಡಬೇಕು. ಆಮೇಲೆ ತುಂಬ ಜನ ಅಂದ್ಕೊಂಡಿರ್ತಾರೆ, ನನಗೇನು ಟೆನ್ಷನ್ ಇರಲ್ಲ, ನನಗೆ BP ಬರಲ್ಲ ಅಂತ. ಆ್ಯಕ್ಚುಲಿ BP ಬರೀ ಒತ್ತಡದಿಂದ ಮಾತ್ರ ಬರಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾರು ಇದ್ರೂ ಕೂಡ ಬರೋ ಚಾನ್ಸಸ್ಸು ಕೂಡ ಇರುತ್ತೆ. ಹಾಗೆ ನೀವು ದಪ್ಪಾಗಿದ್ದು ವ್ಯಾಯಾಮ ಮಾಡ್ದಲೇ ಇರೋದು, ಇದೆಲ್ಲ ಮಾಡೋದ್ರಿಂದ BP ಬರುತ್ತೆ. ಇನ್ ಕೇಸ್ ಯಾರಿಗೆಲ್ಲ ಜಾಸ್ತಿ ತಲೆನೋವು ಬರ್ತಿದೆ, ಮತ್ತು ಎದೆ ನೋವಿತಾ ಇದೆ, ದೃಷ್ಟಿ ಏನಾದರೂ ಕಮ್ಮಿ ಆಗ್ತಾ ಇದ್ದರೆ, ಉಸಿರಾಟ ತೊಂದರೆ ಏನಾದ್ರು ಬಂತಂದರೆ ದಯವಿಟ್ಟು ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. IBP ಭಯಪಡುವಂಥ ಕಾಯಿಲೆ ಅಲ್ಲ, ಬಟ್ ಆದರೆ ನಿರ್ಲಕ್ಷ್ಯ ಮಾಡಬಾರ್ದು. ನೀವು ತುಂಬ ಜನ ಅನ್ಕೊತಿರ್ಬೋದು, ಹಾಗಾದರೆ ಯೋಗ ಮಾಡೋದ್ರಿಂದ IBPಗೆ ಹೇಗೆ ಸಹಾಯ ಮಾಡುತ್ತೆ ಅಂತ. ಸ್ನೇಹಿತರೆ, ಒಂದು ವಿಷಯನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಯೋಗ IBPಗೆ ಮೆಡಿಷನ್ ಅಲ್ಲ, ಆದರೆ ಡಾಕ್ಟ್ರು ಕೊಡ್ತಿರೋ ಚಿಕಿತ್ಸೆಗೆ ಅದ್ರ ಜೊತೆಗೆ ನೀವು ನಿಮ್ಮ ಜೀವನ ಶೈಲಿ ಅದ್ರ ಜೊತೆಗೆ ಯೋಗಾಭ್ಯಾಸ ಮಾಡಿದರೆ ಸೊ ನಿಮಗೆ ಕಮ್ಮಿ ಆಗೋಕ್ಕೆ ಸಹಾಯ ಮಾಡುತ್ತೆ. ಯೋಗ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಮತ್ತು ಉಸಿರಾಟದ ಮೇಲೆ ಕಂಟ್ರೋಲ್ ಸಿಗುತ್ತೆ. ಜಾಸ್ತಿ ಒತ್ತಡ ಏನಾರು ಇತ್ತು ಅಂದರೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಇನ್ ಕೇಸ್ ನಿಮ್ಗೆ ಆಲ್ರೆಡಿ IBP ಇದ್ದು ನೀವು ಯೋಗಾಭ್ಯಾಸನ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಈ ತಪ್ಪುಗಳನ್ನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಯಾವ ತಪ್ಪುಗಳಪ್ಪ ಅಂತಂದರೆ ನೀವು ಸ್ಪೀಡಾಗಿ ಇನ್ಹೇಲ್ ಎಕ್ಸೇಲ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಆಸನಗಳನ್ನ ಫೋರ್ಸ್ಫುಲಿ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಜಾಸ್ತಿ ಬ್ರೆತ್ನ ಹೋಲ್ಡ್ ಮಾಡಿ ಇಟ್ಕೊಬಾರ್ದು. ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಏನಾದರೂ ನಿಮಗೆ ಮಾತ್ರೆ ತೊಗೊಳಕ್ಕೆ ಹೇಳಿದ್ದು ನೀವು ಆಲ್ರೆಡಿ ಮಾತ್ರೆನ ತೊಗೊತಿದ್ರೆ ಅದನ್ನು ಕಂಟಿನ್ಯೂ ಮಾಡಬೇಕು. ವಿತೌಟ್ ಡಾಕ್ಟರ್ಗೆ ಇನ್ಫಾರ್ಮೇಷನ್ಸ್ ಇಲ್ದಲೆ, ವಿತೌಟ್ ಡಾಕ್ಟರ್ನ ಕೇಳ್ದಲೆ ನೀವು ಯಾವುದೇ ಕಾರಣಕ್ಕೂ ಮಾತ್ರೆನ ಸ್ಟಾಪ್ ಮಾಡಬಾರ್ದು. ಯಾರಿಗೆಲ್ಲ ಆಲ್ರೆಡಿ IBP ಇದೆ ಮತ್ತು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂದರೆ ಸೊ ಈ ಆಸನಗಳನ್ನ ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಬನ್ನಿರಿ. ಸೊ ಆಟೋಮೆಟಿಕ್ಕಾಗಿ ನಿಮ್ಮ BP ಕಂಟ್ರೋಲಿಗೆ ಬರುತ್ತೆ. ಹಾಗೆ ಫ್ಯೂಚರಲ್ಲಿ ಬರಬಾರ್ದು ಅನ್ನೋರು ಕೂಡ ಈ ಆಸನಗಳನ್ನ ನಿಮ್ಮ ಯೋಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಮೊದಲನೇದು ಯಾವ್ದು ಮಾಡಬೇಕಪ್ಪ ಅಂತಂದರೆ ನೀವು ಅತಿ ಹೆಚ್ಚು ಮೆಡಿಟೇಷನ್ನ ಮಾಡಬೇಕು. ನೀವೆಷ್ಟು ಮೆಡಿಟೇಷನ್ ಮಾಡ್ತೀರಾ ನಿಮ್ಮ ಮನಸ್ಸು ಅಷ್ಟು ನೆಮ್ಮದಿಯಾಗಿರುತ್ತೆ. ಸೊ ಹಾಗಾಗಿ BP ಕಂಟ್ರೋಲ್ ಆಗುತ್ತೆ. ಅದಾದಮೇಲೆ ನೀವು ಮಾಡಬೇಕಾಗಿರೋದು ಶವಾಸನ. ಸೊ ಶವಾಸನ ಮಾಡೋದ್ರಿಂದನೂ ನಿಮ್ಮ ಬಾಡಿ ಕಂಪ್ಲೀಟ್ ರೆಸ್ಟ್ ಸಿಗುತ್ತೆ. ಸೊ ನಿಮಗೆ ಅದರಿಂದನೂ ಕೂಡ BPನ ಅವಾಯ್ಡ್ ಮಾಡ್ಬೋದು. ಸೊ ಇವತ್ತು ನಾನು ಪ್ರಾಕ್ಟೀಸ್ ಮಾಡಿರೋದು ಅನುಲೋಮ ವಿಲೋಮ. ಸೊ ಸೂರ್ಯನಾಡಿ ಚಂದ್ರನಾಡಿ. ಸೊ ಆ ವಿಡಿಯೋನ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ. ನಾಸಿಕ ಮುದ್ರ, ಸಿಟ್ ಸ್ಟ್ರೈಟ್, ಬೆನ್ನನ್ನು ಸ್ಟ್ರೈಟ್ ಆಗಿಡಬೇಕು. ಸ್ಟ್ರೈಟ್, ಎಕ್ಸ್ಪ್ಯಾಂಡ್ ಯುವರ್ ಚೆಸ್ಟ್. ನಾಸಿಕ ಮುದ್ರೆ, ಕ್ಲೋಸ್ ಯುವರ್ ಲೆಫ್ಟ್ ನಾಸ್ಟ್ರೈಲ್. ರೈಟ್ ಇಂದ ಇನ್ಹೇಲ್ ಮಾಡಬೇಕು. ಬ್ರೀತ್ ಇನ್, ರೈಟ್ನ ಕ್ಲೋಸ್ ಮಾಡಿ ಲೆಫ್ಟಲ್ಲಿ ಬ್ರೀತ್ ಔಟ್, ಮತ್ತೆ ಲೆಫ್ಟಲ್ಲೇ ಬ್ರೀತ್ ಇನ್, ಲೆಫ್ಟ್ ಕ್ಲೋಸ್ ಮಾಡಿ ರೈಟಲ್ಲಿ ಬ್ರೀತ್ ರೈಟಲ್ಲಿ. ಸುಖಾಸನದಲ್ಲಿ ಕುಳಿತುಕೊಂಡು ನೀವು ಮೊದಲಿಗೆ ನಾಸಿಕ ಮುದ್ರ ಇಟ್ಕೊಂಡು ರೈಟ್ ನೋಸ್ಟ್ರೈನ ಕ್ಲೋಸ್ ಮಾಡಬೇಕು. ಅದಾದಮೇಲೆ ಇನ್ಹೇಲ್ ಲೆಫ್ಟಲ್ಲಿ ಇನ್ಹೇಲ್ ಮಾಡಿ ಮತ್ತು ಲೆಫ್ಟ್ನ ಕ್ಲೋಸ್ ಮಾಡಿ ರೈಟಲ್ಲಿ ಎಕ್ಸೇಲ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ರೈಟಲ್ಲಿ ಇನ್ಹೇಲ್ ಮಾಡಿ ಲೆಫ್ಟಲ್ಲಿ ಎಕ್ಸೇಲ್ ಮಾಡಬೇಕು. ಈ ರೀತಿ ಮಾಡಿದರೆ ಇದು 1 ರೌಂಡ್ ಆಗುತ್ತೆ. ಈ ರೀತಿ ಒಂದು 5 ಮಿನಿಟ್ಸ್ ಟು 7 ಮಿನಿಟ್ಸು ನೀವು ಪ್ರಾಕ್ಟೀಸ್ ಮಾಡಬೇಕು ಡೈಲಿ. BP ಇದೆ ಅಂದ್ಬಿಟ್ಟು ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಎಷ್ಟು ಟೆನ್ಷನ್ ಮಾಡ್ಕೊತೀರೋ ಅಷ್ಟು ಇದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಸೊ ಪ್ರತಿನಿತ್ಯ ನೀವು ಯೋಗಾಭ್ಯಾಸದ ಜೊತೆಗೆ ನಿಮ್ಮ ಬಾಡಿ ಮೇಲೆ ನೀವು ಕಂಟ್ರೋಲ್ ಇರಲಿ, ನೀವು ತಿನ್ನುವಂಥ ಆಹಾರದ ಮೇಲೆ ಕಂಟ್ರೋಲ್ ಇರಲಿ. ಹಾಗೆ ಹೆಚ್ಚು ನಿದ್ದೆನ ಮಾಡಿ ಟೆನ್ಷನ್ ಮಾಡ್ಕೊಳ್ದಲೇ ಜೀವನನ ಸಾಗಿಸಿ. ಮತ್ತು ವಾಕಿಂಗ್ನೂ ಕೂಡ ಜಾಸ್ತಿ ಮಾಡಿ, ಎಷ್ಟಾಗುತ್ತೆ ಅಷ್ಟು ವಾಟರ್ನ ಕುಡೀರಿ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇವತ್ತು ತಿಳ್ಕೊಂಡ್ರಲ್ಲ BP ಅಂದರೆ ಏನು, ಮತ್ತು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಮತ್ತು ಯಾವ ರೀತಿ ಫುಡ್ ತಿನ್ನಬೇಕು ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಇದುವರೆಗೂ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಇನ್ ಕೇಸು ಇವತ್ತು ನಾನು ಏನೆಲ್ಲ ಪ್ರಾಕ್ಟೀಸ್ ಮಾಡಿದೆ ಅನ್ನೋದನ್ನು ನಿಮಗೆ ಕುತೂಹಲ ಇದ್ದರೆ ದಯವಿಟ್ಟು ಈ ವಿಡಿಯೋನ ನೋಡಿ. ಇವತ್ತು ನಾನು ಆ್ಯಕ್ಚುಲಿ ಡಾಗ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ, ತ್ರಿಕೋನಾಸನ ಮತ್ತು ಸೂರ್ಯ ನಮಸ್ಕಾರ ಮಾಡಿ ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ಸೊ ಕಂಪ್ಲೀಟ್ ವಿಡಿಯೋ ಇದೆ, ಇಂಟ್ರೆಸ್ಟ್ ಇದ್ದರೆ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಕಂಪ್ಲೀಟಾಗಿ ನೋಡ್ಬೋದು. 1 2 3 Try to spread your legs. Take distance between arms, legs. Position ಬಂದು ನಾಲ್ಗೆನ ಈಚೆ ಹಾಕಿ ಎಕ್ಸೈಲ್ ಮಾಡಬೇಕು. ಫಸ್ಟ್ ಇನ್ಹೇಲ್, ಟಂಗ್ ಹೌಚ್ ಈಚೆ ಹಾಕಿ ಎಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡ್ತೀರೋ ಸ್ಟ್ರೆಚ್ ಮಾಡಿ. ಸ್ಟಾರ್ಟ್. One, two,
3, 4, 5, 6, 7, 8, 9, 10. Inhale, exhale, bend forward. Look flat. 1, 2, 3, 4, 5, 6, 7, 8, 9, 10. Twist. 1, bend slightly. 2, 3, 4, 5, 6, 7, 8, 9, 10. Inhale and exhale, hold look front, bend 1, 2, 3, 4, 5, 6, 7, 8, 9, 10. Inhale, exhale, hold, shoulder level, 1, 2, 3, 4, 5, 6, 7, 8, 9, 10. Inhale and exhale, bend, look front, 1, 2, 3, 4, 5, 6, 7, 8, 9, 10. Twist. Inhale and ॐ हिरण्मयेन पात्रेण सत्यसायितं मुखं तत्त्वं भूषण्यपारणो सत्यधर्माय विष्टहे ॐ रामित्राय नमः. Inhale, exhale, inhale, exhale, inhale, exhale, inhale. Exhale. Inhale. Exhale. Inhale. Exhale. Inhale. Exhale. And exhale. Inhale. Exhale. Inhale. Exhale. Inhale. Exhale. Hand up chin mudra. Sit straight. Neck straight ಮಾಡಿ. Sit properly. Keep smiling. Relax your body. Relax your mind. Relax. Concentrate on breathe in and breathe out few rounds. Up Namaskara Mudra. Inhale, chant Omkara with closing prayer. ॐ सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चिदुःखभाग्भवेत् ॐ शान्ति शान्ति शान्तिः. Slowly take both the hand back side, ಎರಡು hands back side ತಗೊಂಡು inhale ಮಾಡ್ತಾ expand your chest, exhale ಮಾಡ್ತಾ bend forward, Bend right to touch forehead to the ground to salute Guru, parents. Up. inhale ಮಾಡ್ತಾ slowly come up, exhale release your hands, just rub ಮಾಡಿ hands ನ. Start your eyes, face, ears, neck, chest, abdomens, thighs, knees, legs. Just blink your eyes and slowly open your eyes. Dhanyavad. Thank you, everyone.